ಪ್ರಚಾರದ ಗೀಳಿಗಾಗಿ 11 ಜನರನ್ನ ಬಲಿ ಪಡೆದರು. ಹೀಗಂತ ಬೆಳಗಾವಿಯಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತ ಘಟನೆಯನ್ನ ನೆನಪಿಸಿಕೊಂಡು ಈಗ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಚಿನ್ನಸ್ವಾಮಿ ಕ್ರಿಕೆಟ್ ಆಡಿಸುವುದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಶಾಸಕ ಎಚ್ ವಿಶ್ವನಾಥ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ರಿಕೆಟ್ ಪಂದ್ಯಾವಳಿಯನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತಮ್ಮ ಪ್ರಚಾರದ ಗೀಳಿಗಾಗಿ ಆ ಸಾರ್ವಜನಿಕರ 11 ಜನ ಅಲ್ಲ, ಇನ್ನೂ ತುಂಬ ಜನ ಬಲಿ ತೊಗೊಂಡಿದ್ದಾರೆ. ಇವರು ಬಲಿ ತೊಗೊಳ್ಳೋದು ಕಾಂಗ್ರೆಸ್ ಸರ್ಕಾರ ಅಂದರೆ ಬಲಿ ತೊಗೊಳ್ಳೋ ಸರ್ಕಾರ. ಬಾಣತಿಯರನ್ನ ಬಲಿ ತೊಗೊಳ್ಳೋದು ಅಥವಾ ಈ ನಾಗರಿಕರನ್ನ ಬಲಿ ತೊಗೊಳ್ಳೋ ಸರ್ಕಾರ, ಸರ್ಕಾರಿ ಅಧಿಕಾರಿಗಳನ್ನ ಬಲಿ ತೊಗೊಳ್ಳೋ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ಸರ್ಕಾರ ಈ ರೀತಿ ಸಾವಿಗೆ ಕಾರಣಕರ್ತ ಆಗಿರೋ ಸಾವಿನ ಸರ್ಕಾರ ಅಂತಲೇ ಕರಿಬೋದು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟ ನಡಿಬೇಕು. ನಾವೇನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು ನಡಿಬಾರ್ದು ಅಂತ ನಾವಿಲ್ಲ. ಇವರು ಮೂರ್ಖತನದ ನಿರ್ಧಾರ. ಅಂಥ ಒಳ್ಳೆ ಕ್ರೀಡಾಂಗಣ ಕೇಂದ್ರ ಭಾಗದಲ್ಲಿರುವಂಥದ್ದು ಆಟ ನಡಿಬೇಕು. ಇವರು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗಿರೋದಕ್ಕೆ ಯಾರೋ ಏನೋ ಹೇಳ್ತಾರಲ್ಲ, ಯಾರಿಗೋ ಜ್ವರ ಬಂದರೆ ಯಾರಿಗೋ ಬರೆ ಎಳಿತಾರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳಿತಾರೆ ಅಂತ. ಹಂಗೆ ಇವ್ರು DCM ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು IPL ಅಲ್ಲಿ ಕಾಲು ತೊಳೆತಕ್ಕೆ ಒಳಗಾಗಿ 11 ಜನ ಸತ್ತಾಗ, ಆಗ ಸಾಕಷ್ಟು ಇಡೀ ದೇಶದಲ್ಲೇ ಸದ್ದಾದಾಗ ಇನ್ನು ಮುಂದೆ ನಾವು ಯಾವುದೇ ರೀತಿಯಾದಂಥ ಇಲ್ಲಿ ಕ್ರೀಡೆಗಳಿಗೆ ಅವಕಾಶವನ್ನು ಕೊಡೋದಿಲ್ಲ, ಇದನ್ನು ಹೊರವಲಯಕ್ಕೆ ನಾವು ಕ್ರೀಡಾಂಗಣವನ್ನು ಬದಲಾಯಿಸ್ತೀವಿ ಅಂತೇಳಿ ಈಗಾಗಲೇ ಆನೇಕಲ್ ಇಂಡ್ಲವಾಡಿಯಲ್ಲಿ ಕೂಡ ಸುಮಾರು 70 ಎಕರೆ ಜಾಗವನ್ನು ಭೂಸ್ವಾಧೀನವನ್ನು ಕೂಡ ಮಾಡೋಂಥ ಪ್ರಕ್ರಿಯೆಯಲ್ಲಿದೆ. ಇವತ್ತು ಏಕಾಏಕಿ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರು ಆ ಚುನಾವಣೆಯಲ್ಲಿ ಗೆದ್ದರು, ಅವರು ಮನವಿ ಮಾಡಿದ್ರು ಅಂದ ತಕ್ಷಣ ಯಾರನ್ನೂ ಹೇಳ್ದೇನೆ ಹೌದು ನಾವು ಅವಕಾಶವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಅವ್ರ ಸ್ವಭಾವ ಏನು ಅಂತಂದರೆ ನಾನು ಹೇಳಿದ ಮೇಲೆ ಅದಾಗಲೇಬೇಕು ಅನ್ನೋ ಥರ. ಇವತ್ತು ಕ್ಯಾಬಿನೆಟಲ್ಲಿ ಅದನ್ನು ಇಟ್ಟು IPL ಅನ್ನು ಮಾಡ್ತೀವಿ ಅಂತೇಳಿ ನಾವು ಕೂಡ ಕ್ರಿಕೆಟಿನ ಪ್ರೇಮಿಗಳೇ, ನಾವು ಕೂಡ ಕ್ರಿಕೆಟ್ ಆಡ್ತಕ್ಕಂಥವ್ರೆ. ಆದರೆ ಇವತ್ತು ಕೇವಲ IPL ಅಲ್ಲ, ಬೇರೆ ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಇವತ್ತು ನಾವು ಶಾಸಕರು ಮತ್ತು ಮಾಧ್ಯಮದವರು ವಿಧಾನಸಭೆ ಮಂಡಲದಲ್ಲಿ ನಾವು ಒಂದು ದಿನ ಕ್ರಿಕೆಟ್ ಆಡ್ತೀವಿ ಅಂದರೆ ಕೂಡ ಕೊಡಲ್ಲ. ಅಂದರೆ ಅವರು ಒಂದು ರೀತಿ ಸರ್ವಾಧಿಕಾರವನ್ನು KCನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಮನವಿ ಮಾಡ್ತಕ್ಕಂಥದ್ದು ಒಂದು, ಇವತ್ತು ಬೆಂಗಳೂರು ನಗರ ಭಾಳ ದೊಡ್ಡದಾಗಿ ಬೆಳೆದಿದೆ, ಇವತ್ತು ಕೇಂದ್ರ ಸ್ಥಾನದಲ್ಲಿದೆ. ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು 25,000 ಸೀಟ್ಗಳಿರ್ತಕ್ಕಂಥದ್ದು. ನೋಡೋವಂಥವ್ರು ಭಾಳ ದೊಡ್ಡದಲ್ಲಿದೆ. ಇನ್ನೂ ದೊಡ್ಡ ಕ್ರೀಡಾಂಗಣವನ್ನು ಕಟ್ಟಲಿ. ಅಲ್ಲಿವರೆಗೂ ಕೂಡ ಈ ಸ್ಟೇಡಿಯಮಲ್ಲಿ ಕ್ರಿಕೆಟನ್ನು ಆಡಿಸ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಮತ್ತು